ನಮಸ್ಕಾರ, ಹೇಗಿದ್ದೀರಾ? ನೀವು ನೋಟಿಸ್ ಮಾಡಿದ್ರೆ ನನ್ನ ಬಾಯಿ ಮಾತ್ರ ಅಲ್ಲ, ಕೈ ಕೂಡ ಮಾತಾಡ್ತಾ ಇದೆ. ಯಾಕೆ ಅಂತ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಇಲ್ಲೂ ಕೂಡ ಕೈಗಳಿಗೆ ಮತ್ತೆ ಕೆಲಸ ಕೊಡ್ತಾ ಇದ್ದೀವಿ. ಹೇಗೆ ಅಂದ್ರೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವಾಗ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಬರ್ತಾರೆ ಅಂತ ನಿಮಗೆ ಹೇಳಿದ್ರೆ ನಿಮ್ ಕೈಗಳು ಎಕ್ಸ್ಟ್ರಾ ಕೆಲಸ ಮಾಡತ್ತಪ್ಪ. ಕಾಮಿಡಿ ಸೀರಿಯಲ್ಸ್ ಅಂತ ಹೇಳಿದ ತಕ್ಷಣನೇ ಟಂಗ್ ಅಂತ ಬಲ್ಬ್ ಆನ್ ಆಗೋದು ಸಿಲ್ಲಿ ಲಲ್ಲಿ. ಎಸ್, ಆ ಹೆಸರು ಕೇಳಿದ ತಕ್ಷಣ ಸಿಲ್ಲಿ ಲಲ್ಲಿಯಲ್ಲಿ ಮಾತ್ರ ಅಲ್ಲ, ಸುಮಾರು ಸಿನಿಮಾಗಳಲ್ಲಿ ಇವ್ರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 500ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಏಕೈಕ ಚಪ್ಪಾಳೆ ಕೈಗೆ ಕೆಲಸ ನಮ್ಮ ಸುನೇತ್ರ ಪಂಡಿತ್ ಅವರಿಗೆ ಸ್ವಾಗತ, ಸುಸ್ವಾಗತ. As beautiful, as happy, as fantastic, as everything. ಅಫ್ಕೋರ್ಸ್, ನಿಮ್ಮನ್ನ ನೋಡಿದ ತಕ್ಷಣನೇ ಹಂಗೆ ಎಲ್ಲಾರ ಅಡ್ಗೆ ಮನೇಲೂ ಗ್ಯಾಸ್ ಸ್ಟವ್ ಅದಾಗದೆ ಹತ್ಕೊಂಡ್ಬಿಟ್ಟಿರುತ್ತೆ ಟಣ್ಣಂತ. ಬಟ್ ಏನ್ ಗೊತ್ತಾ, ನಿಮಗೆ ಸ್ವಾಗತ ಸುಸ್ವಾಗತ ಹೇಳಾಗಿದೆ. ಎಸ್, ನೀವು ಅಡುಗೆ ಮಾಡಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಐ ರೈಟ್? ಕರೆಕ್ಟ್. ಆಕ್ಚುಲಿ ನಾನು ಪ್ರತಿ ಸತಿನೂ ಹೇಳ್ತೀನಿ, ಅದು ಪ್ರಪಂಚದಲ್ಲಿ ಕಡೆ ಕೆಲಸ ಯಾವ್ದಾದ್ರೂ ಇದೆ ಅಂದ್ರೆ ಅದು ನನ್ನ ಅಡುಗೆನೆ. ಓಕೆ, ಸೊ ಐ ಆಮ್ ನಾಟ್ ಲೈಕ್ ಕುಕ್ಕರ್ ಅಲ್ಲ, ನಾನು ಕುಕ್ಕರ್ ಅಲ್ಲ ನೀವು, ಗೊತ್ತಾಯ್ತಾ? ಈಟರ್. ಈ ಈಟರ್ಗೆ ಇವತ್ತು ರುಚಿ ರುಚಿಯಾಗಿ ಮಾಡಿ ಹಾಕೋರು ಯಾರು? ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ ಇವತ್ತು? ನನ್ನ ಕ್ಲೋಸ್ ಫ್ರೆಂಡು ವೇದಾ ಸಾಯಿ ಅಂತ. ಓಕೆ, ಬಹುಶಃ ನಾನು ಅವಳು ಒಂದು 30 ವರ್ಷದ ಗೆಳತಿಯರು. ಓಕೆ, ವಿ ಆರ್ ಲೈಕ್ ವೆರಿ ಥಿಕ್ ಫ್ರೆಂಡ್ಸ್ ಅಂಡ್ ಒಂಥರ ಫ್ಯಾಮಿಲಿ ಮೆಂಬರ್ ತರಾನೇ ಆಗ್ಬಿಟ್ಟಿದ್ದಾಳೆ ಅವಳು. ಫ್ಯಾಮಿಲಿ ಮೆಂಬರ್ ಅಫ್ಕೋರ್ಸ್. ಅವಳ ಜೊತೆಲಿ ಇವತ್ತು ನಾನು ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಇಷ್ಟಪಟ್ಟೆ. ಸೊ ಐ ಹ್ಯಾವ್ ಇನ್ವೈಟೆಡ್ ಹರ್. ಅದ್ಭುತ. ಬಟ್ ಏನ್ ಗೊತ್ತಾ, ನೀವೇನೇ ಹೇಳಿ ನೀವು ಚಪ್ಪಾಳೆ ಅಂತ ಹೇಳೋ ಸ್ಟೈಲು ಯಾರಿಗೂ ಬರಲ್ಲ, ನನಗೂ ಬರಲ್ಲ. ಸೊ ಅದೇ ಸ್ಟೈಲ್ ಅಲ್ಲಿ ಒಂದ್ಸತಿ ವೇದಾಗೆ ಬಾಮ ಅಂತ ಬರ್ಮಾಡ್ಕೊಳ್ಳೋಣ. ಓ ಎಸ್, 1 2 3. ನಿಮ್ಮಷ್ಟೇ ಕಲರ್ಫುಲ್ ಆಗಿ ಇಲ್ಲಿ ಏನೇನೋ ಇಂಗ್ರೀಡಿಯೆಂಟ್ಸ್ ಇಟ್ಟಿದೀವಿ. ಫಸ್ಟ್ ಆಫ್ ಆಲ್, ನೀವ್ ಏನ್ ಮಾಡ್ ಹಾಕ್ತಾ ಇದ್ದೀರಾ ನಮಗೋಸ್ಕರ ಸ್ಪೆಷಲ್ ಆಗಿ? ಇವತ್ತು ದಾಲ್ ಧಮಾಕ ಅನ್ನೋ ಒಂದು ಪದಾರ್ಥನ ಮಾಡ್ಕೊಡ್ತೀವಿ. ಸೊ ಇದಕ್ಕೆ ಏನೇನೆಲ್ಲ ಬೇಕು? ಇದಕ್ಕೆ 1 ಕಪ್ ಹೆಸರು ಬೇಳೆ, ಹಾ, ಕರ್ಬೇವು, ಓಕೆ, ಕೊತ್ತಂಬರಿ, ಕ್ಯಾಶಿವು, ಇದು ಖಾರದ ಪುಡಿ, ಎಣ್ಣೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಮೇನು ಎಲೆಕೋಸು. ಇದೇನಿದು, ಒಂದು ಫುಲ್ ಎಲೆಕೋಸ? ಇಲ್ಲ, ಇದ್ರಲ್ಲಿ ಒಂದ್ ಸ್ವಲ್ಪ ಎಲೆಕೋಸು ಮಿಕ್ಸ್ ಮಾಡಿದ್ರೆ ಸಾಕು. ಅರ್ಧ? ಅರ್ಧ. ಓಕೆ, ಸೊ ದಾಲ್ ಧಮಾಕ ಎಲ್ಲಿಂದ ಶುರು ಮಾಡೋಣ? ಮೊದಲು ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ಶುರು ಮಾಡೋಣ. ಅದ್ರಲ್ಲಿ ಎಕ್ಸ್ಪರ್ಟ್ ನಾವು. ಕಮಾನ್, ತಗೊಳ್ಳಿ. ಈ ಹೆಸರು ಬೇಳೆ, 1 ಕಪ್ ಹೆಸರು ಬೇಳೆನ ನೀವು ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಓಕೆ, ಅದಕ್ಕೆ ಎಷ್ಟು ನೀರು? ಮುಳುಗೋಷ್ಟು. ಓಕೆ, ಸಾಕಾ? ಎಸ್, ಸೂಪರ್. ನೀವು 2 ಕೂಗನ್ನ ಕೂಗಿಸ್ಬೇಕು ಅಷ್ಟೇ, ಜಾಸ್ತಿ ಮಾಡೋ ಹೋಗಿಲ್ಲ. ಆಮೇಲೆ 3 ಕೂಗು ಕೂಗ್ಸಿದ್ರೆ ನಿಮ್ಗೆ ಫುಲ್ ಮೆತ್ತಗಾಗ್ಬಿಡತ್ತೆ. ಓಕೆ, ಆ ಬೇಳೆ ಬೇಯೋವರೆಗೂ ನಾವು ಒಂದು 5 ಮಿನಿಟ್ಸ್ ಕಾಯ್ಬೇಕು. ಟೈಮ್ ಇದೆ ಅಲ್ವಾ? 5 ಮಿನಿಟ್ಸ್. ಈ 5 ಮಿನಿಟ್ಸ್ ಅಲ್ಲಿ ಅವ್ರ ಬೇಳೆನ ಹೇಗ್ ಬೇಯಿಸ್ಕೊಂಡ್ರು ಅಂತ ತಿಳ್ಕೊಳ್ಳೋಣ. ನಮ್ಮ ಸುನೇತ್ರ ಅವರು ನಿಮ್ಮ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ಕಣ್ಣ ಸಲಿಗೆ ಅಂತ ಬರೀ ಕಣ್ಣಲ್ಲೇ ರೊಮ್ಯಾನ್ಸ್ ಅಂತ ಇದು. ನಾನು ಥಿಯೇಟರ್ ಅಲ್ಲಿ ಸೇರ್ಕೊಂಡ ರಂಗಭೂಮಿ ಕಲಾವಿದೆಯಾಗಿ ನನ್ನ ಕೆರಿಯರ್ ಶುರು ಮಾಡಿದಾಗ ನಾನು ಫಸ್ಟ್ PUC ಅವಾಗ 10th ಮುಗಿಸ್ಕೊಂಡು ಬಂದಿದ್ದೆ. ಫಸ್ಟ್ PUC
ಪಂಡಿತ್ ಅಲ್ಲಿ ರಿಹರ್ಸಲ್ಗೆ ಮತ್ತೆ ಸೆಟ್ ವರ್ಕ್ಗೆ ಅಂತೆಲ್ಲ ಬರೋರು. ಓಕೆ. CGK ಅಂತ ಇದ್ರು, ಅವ್ರು ಫಸ್ಟ್ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಪಂಡಿತ್ಗೆ. ಇವ್ರು ಪಂಡಿತ ಅಂತ ಸುನೇತ್ರ ಅಂತಪ್ಪ ಹೊಸ ಹುಡುಗಿ ಥಿಯೇಟರ್ ನಲ್ಲಿ ಬಂದಿದ್ದಾಳೆ, ತುಂಬಾ ಅದ್ಭುತ ಕಲಾವಿದೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ, ನನ್ನನ್ನು ಬಾರಿ ಹೊಗಳ್ತಾ ಇದ್ರು ಅವರು. ಓಕೆ. ಆಮೇಲೆ ಇವರು ಅಂತ ಅಷ್ಟೇ. ರಿಹರ್ಸಲ್ಸ್ ಶುರು ಆಯ್ತು, ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ನಮ್ದು ಏನಾಗ್ತಿತ್ತು ಅಂತಂದ್ರೆ, ನಾನ್ ಕಾಲೇಜ್ 3:30 ಹಂಗ್ ಬಿಡ್ತಾ ಇತ್ತು. ನಾನ್ ಮನೆಗೆ ಹೋಗಿ ವಾಪಸ್ ರಿಹರ್ಸಲ್ ಬರೋಷ್ಟು ಟೈಮ್ ಇರ್ತಾರೆ, ಲೇಟ್ ಆಗ್ತಿತ್ತು. ಸೊ ಡೈರೆಕ್ಟ್ ಆಗಿ ನಾನು ಕಲಾಕ್ಷೇತ್ರಕ್ಕೆ ಬಂದ್ಬಿಡ್ತಾ ಇದ್ದೆ. ಆತರ ಎಷ್ಟೊಂದು ಹುಡುಗರಿದ್ರು, ಎಲ್ರು ಕಾಲೇಜಿಂದ ಕೆಲ್ಸಗಳಿಂದ ಎಲ್ಲ ಬಂದು ಅಲ್ಲಿ ಸೇರಿ ಏನ್ 6:30 ರಿಹರ್ಸಲ್ ಶುರು ಆಗೋದು. ಅಲ್ಲಿವಂಗ ಏನ್ ಮಾಡೋದು ಅಂತ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಎಲ್ರು ಕ್ರಿಕೆಟ್ ಹುಚ್ಚು ಅವಾಗ. ಸೊ ಎಲ್ಲ ಆಡ್ತಾ ಇದ್ವಿ. ಮತ್ತೆ ಪಂಡಿತ್ ಆವಾಗ ಬರೋರು. ನಾವು ಕ್ರಿಕೆಟ್ ಆಡ್ತಾ ಇದೀವಿ ಅಂತ ಗೊತ್ತಾಗಿದ ತಕ್ಷಣ ಅವರು ಈಸ್ ಅ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರ್. ಓಕೆ. ಸೊ ಅವರು ನಮ್ ಜೊತೆ ಜಾಯಿನ್ ಆಗೋರು. ಯಾವಾಗ್ಲೂ ಕೋರ್ಕೊಳ್ತಾ ಇದೀವಿ ಗೊತ್ತಾ, ನಂಗ್ ಶ್ರುತಿ, ನಂಗ್ ವೇದ, ಕೋರ್ಕೋತೀವಿ ಗೊತ್ತಾ, ಆತರ ಕೋರ್ಕೊಳ್ಳೋವಾಗ್ಲೂ ಯಾವಾಗ್ಲೂ ನನ್ ಕೋರ್ಕೊಳ್ಳೋರು. ಸೊ ಕೋರ್ಕೊಳ್ಳೋವಾಗ ಆಮೇಲೆ ಹೆಂಗೆ ನಿಂತ್ಕೋಬೇಕು, ಹೇಗ್ ಬಾಲ್ ಹಿಡ್ಕೋಬೇಕು, ಹೇಗ್ ಬ್ಯಾಟ್ ಮಾಡ್ಬೇಕು, ಹೇಗೆ ಕೈ ಹಿಂಗೆ ಪುಷ್ ಮಾಡ್ಬೇಕು. ಸೊ ಇದೆಲ್ಲ ನಮ್ಗೆ, ನನ್ಗಂತೂ ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅಲ್ಲೇ ಹೇಳ್ಕೊಡೋರು. ಆಮೇಲೆ ಅವಾಗ ನಾನು ನೋಡೋರು, ನಂಗೆ ಗೊತ್ತಾಯ್ತಾ ಇತ್ತು ಅವ್ರು ನನ್ನ ನೋಡ್ತಾ ಇದಾರೆ ಅಂತ. ಯೂಶ್ವಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ತುಂಬಾ ದೊಡ್ಡ ಬೊಟ್ಟಿಡ್ತಾ ಇದ್ದೆ ಅವಾಗ. ಸೊ ಒಂದಿನ ಇಟ್ಕೊಂಡು ಹೋಗಿರ್ಲಿಲ್ಲ, ಅವ್ರು ನನ್ನ ಕರೆದ್ಬಿಟ್ಟು ಬಮ್ಮ ಇಲ್ಲಿ ಅಂತ, ತುಂಬಾ ಪುಟ್ಟ ಹುಡುಗಿ ಅಲ್ವಾ ನಾನು, ಬಮ್ಮ ಇಲ್ಲಿ ಅಂತ ಕರೆದ್ರು. ಹಾ ಹೇಳಿ ಸರ್ ಅಂತಂದೆ. ಯಾಕೆ ಇವತ್ತು ಹಣೆ ಇಟ್ಕೊಂಡ್ ಬಂದಿಲ್ಲ ಅಂತ, ನನ್ನ ಇಷ್ಟ ಅಂದೆ ನಾನು. ಓಕೆ. ಅಲ್ಲೇ ಅವ್ರು ಬೋಲ್ಡ್ ಔಟಾ? ಅವರು ಇಲ್ಲ ನೀವು ಹಣೆಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಅದು ಕೆಂಪುದ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ. ನಾನು ಇಲ್ಲ ನಾನು ಅವೆಲ್ಲ ಆಗಲ್ಲ ಅಂತೆಲ್ಲ ಇಟ್ಕೊಂಡು ಇಟ್ಕೊಂಡು ಹೋಗಿದ್ದೆ ನಾನು. ಓಕೆ. ಸೊ ಫ್ರಮ್ ದಟ್ ಡೇ ಐ ನ್ಯೂ ದಟ್ ಹಿ ಈಸ್ ಸೀಯಿಂಗ್ ಮೀ ಅನ್ನೋದು ನನ್ಗೆ ಗೊತ್ತಿತ್ತು. ಬಟ್ ನಮ್ಗೆ ಗೊತ್ತಲ್ವಾ ಅವಾಗ ಇನ್ನು ಫುಲ್ ಆಟಿಟ್ಯೂಡ್ ಅಲ್ಲಿ ಇದೆ. ಅದು ಚಿಕ್ಕ ಹುಡುಗಿ ನೀವು? ಚಿಕ್ಕ ಹುಡುಗಿ. ಹಿ ಈಸ್ ವೆರಿ ಎಲ್ಡರ್ ಟು ಮೀ, ತುಂಬಾ ದೊಡ್ಡವರು. ನಾನು ಎಷ್ಟು ಮದುವೆ ಆಗಿ ಎಷ್ಟೋ ವರ್ಷ ಸರಸರೆ ಅಂತ ಇದ್ದೆ ನಾನು ಅವ್ರನ್ನ. ಸುಮ್ಮನೆ ನಿಮ್ಗೆ ನೋಡಿ, ಸತ್ಯ. ಕುಕ್ಕರ್ ನಾನ್ ಚಿಕ್ಕವನು ವಿಸಿಲ್ ಹೊಡಿಲ್ಲ ಅಂತ ಕೇಳ್ತಾ ಇದ್ದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ ಜೊತೆ ಅಂತ. ಸೊ ಮದ್ವೆಗೂ ಎಷ್ಟೋ ವರ್ಷ ಐ ಯೂಸ್ ಟು ಕಾಲ್ ಹಿಮ್ ಸರ್ ಅಂತ. ಜಗಳ ಮಾಡೋಕ್ ಸುಮ್ನೆ ಇರ್ತೀರಾ ಸರ್ ನೀವು ಅಂತೆಲ್ಲ ಅಂತ ಇದ್ದೆ ನಾನು. ಹೋಗ್ಲಿ ಬಿಡೆ ಸರ್ ಅನ್ನೋದಾದ್ರೂ ಬಿಡೆ ಅಂತ ಇದ್ರು ಅವರು. ಸೊ ಈ ತರ ಬೆಳೀತು ಅವರು. ಒಂದಿನ ನನ್ನ ಫ್ರೆಂಡ್ ನಂದಿತಾ ಅಂತಿದ್ದಾಳೆ, ಅವಳು ಆಫ್ ಮಾಡಿದೆ ಕುಕ್ಕರ್. ಓಪನ್ ಮಾಡಿ ನೋಡೋಣ, ಬೆಂದಿದ್ಯಾ? ಫಸ್ಟ್ ಕ್ಲಾಸ್. ತಗೊಳ್ಳಿ. ಒಳ್ಳೆ ಹಲ್ವಾ ತರ ಆಗಿದೆ, ಸೂಪರ್. ಓಕೆ. ಸೊ ಇದಕ್ಕೆ ಇವಾಗ ಏನೆಲ್ಲ ಆಡ್ ಮಾಡ್ಬೇಕು? ಇವಾಗ ಎಲೆಕೋಸ್ ಮಿಕ್ಸ್ ಮಾಡೋಣ. ಸೂಪರ್. ಕ್ಯಾಶಿವು ಒಂದ್ ಹಾಕ್ಬೋದು ಅಥವಾ ಹಿಂಗೆ ಅರ್ಧ ಮಾಡು ಹಾಕ್ಬೋದು, ಅದು ಅವ್ರವ್ರ ಇಷ್ಟ ಅಂತ. ಸ್ವಲ್ಪ ಜಾಸ್ತಿನೇ ಹಾಕಿ ಪರವಾಗಿಲ್ಲ, ನಮ್ಗೆ ಬೇಜಾರಾಗಲ್ಲ ಅಲ್ವಾ? ಖಂಡಿತ ಇಲ್ಲ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಕೆಲವ್ರು ತಿನ್ನಲ್ಲ ಅಂದ್ರೆ ಮೆಣಸಿನ ಪುಡಿನ ಹಾಕೋಬಹುದು. ಓಕೆ. ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ. ಓಕೆ. ಖಾರದ ಪುಡಿ ಜಸ್ಟ್ ಟೇಸ್ಟ್ಗೆ, ಸುಮ್ನೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಒಂದ್ ಲೈಟ್ ಆಗಿ ಒಂದು ರೆಡ್ಡಿಶ್ ಟಿಂಜ್ ಕಲರ್ ಕೂಡ ಕೊಡುತ್ತೆ. ಪರ್ಫೆಕ್ಟ್. ಇನ್ನು ಉಳ್ದಿರೋದು ನಮ್ಮ ಉಪ್ಪು, ಉಪ್ಪನ್ನ ರುಚಿಗೆ ತಕ್ಕಷ್ಟು. ಎಸ್. ಕರ್ಬೇವು, ಓಕೆ, ಒಂದು 5-6 ಎಷ್ಟಾದ್ರೂ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು, ಲಾಸ್ಟ್ ಕೊತ್ತಂಬರಿ ಸೊಪ್ಪು ನಿಮ್ಗೆ ತುಂಬಾ ಜಾಸ್ತಿ ಬೇಕು ಅನ್ಸ್ತವ್ರು ಜಾಸ್ತಿ ಹಾಕೋಬಹುದು, ಇಲ್ಲ ಸುಮ್ನೆ ಸ್ವಲ್ಪ ಟೇಸ್ಟ್ ಬೇಕು ಅಂದ್ರು ಸ್ವಲ್ಪ ಟೇಸ್ಟ್ ಹಾಕೋಬಹುದು. ಸೂಪರ್. ಇವಾಗ ಎಲ್ಲ ಮಿಕ್ಸ್ ಮಾಡೋದು. ನಂದಿತಾ ಅವ್ರು ಎಂಟ್ರಿ ಕೊಟ್ರು. ನಂದಿತಾ ಪಂಡಿತ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್. ಓಕೆ. ಪಂಡಿತ್ ಬರ್ಡೇ ಇತ್ತು. ಸೊ ನಂದಿತಾ ಮನೇಲಿ ಅವ್ರ ಪಂಡಿತ್ ಬರ್ಡೇನ ಆರ್ಗನೈಸ್ ಮಾಡಿದ್ರು. ಓಕೆ. ಸೊ ಏನಂದ್ರೆ ಪಂಡಿತ್ ನನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅವಳಿಗೆ ಗೊತ್ತಿತ್ತು. ಸೊ ಶಿ ಕೇಮ್ ಟು ಮೈ ಹೌಸ್. ಅಂದ್ರೆ ಬಂದ್ಬಿಟ್ಟು ಆಂಟಿ ಪ್ಲೀಸ್ ಕಳ್ಸಿ, ಬರ್ಡೇ ಪಾರ್ಟಿ ಇದೆ ಅಂತ. ನಮ್ಮಮ್ಮ ಪಾಪ ಶಿ ಟೋಲ್ಡ್ ಓಕೆ ಯು ಕ್ಯಾನ್ ಟೇಕ್ ಹರ್ ಅಂತ. ಅಲ್ಲಿಗೆ ಹೋದೆ, ಎಲ್ಲ ಪಾರ್ಟಿ ಎಲ್ಲ ನಡೀತಾ ಇತ್ತು, ಕೇಕ್ ಎಲ್ಲ ಕಾಕತ್ತಾ ಇತ್ತು. ನಾನ್ ಚೆನ್ನಾಗಿತ್ತು ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಎಲ್ಲ ಹರಟೆ ಹೊಡ್ಕೊಂಡು ಹಾಡುಗಳು ಹಾಡ್ಕೊಂಡು. ನಮ್ ನಾಟಕದ ಪಾರ್ಟಿ ಅಂದ್ರೆ ಹಾಡು ಪಕ್ಕ ಇದ್ದೇ ಇರುತ್ತೆ. ಎಲ್ರು ಇರ್ತಾರೆ, ಸೊ ಹಾಡ್ತಾರೆ. ಈ ಟೈಮಲ್ಲಿ ಪಂಡಿತ್ ವೆಂಟ್ ಡೌನ್ ಆನ್ ಹಿಸ್ ನೀಸ್. ನೋ ನಥಿಂಗ್. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಕ್ಚುಲಿ. ಇದ್ವರ್ ತನಕ 22 ವರ್ಷ ಆಯ್ತು ನಮ್ಗೆ ಮದ್ವೆ ಆಗಿ, ಇವತ್ ತನಕ ಅವ್ರೇನ್ ಐ ಲವ್ ಯು ಅಂತ ಹೇಳಿಲ್ಲ ನನ್ಗೆ. ಮತ್ತೇನಪ್ಪ ಇದು? ಅವ್ರು ಬಂದು ಅವ್ರ ಪರ್ಸನಲ್ ಫ್ರೆಂಡ್ಸ್ ಕೂಡ ಬಂದಿದ್ರು ಪಾರ್ಟಿಗೆ. ಓಕೆ. ನಾನ್ ರಂಗಭೂಮಿ, ನಾನ್ ಫಿಲ್ಮ್, ನಾನ್ ಟೆಲಿವಿಷನ್, ನಾನ್ ಮೀಡಿಯಾ.
ಬಂದಿದ್ರು. ಅವ್ರನ್ನ ಕರೆದ್ಬಿಟ್ಟು ಮುರಳಿ ವಾಸು ಎಲ್ಲ ಬಂದ್ರು ಅಂತೆಲ್ಲ ಕರೆದ್ಬಿಟ್ಟು ಇವಳು ಸುನೇತ್ರ ಅಂತ ನನ್ ನಮಸ್ಕಾರ ಅಂತ ಫುಲ್ ಬಾರಿ ಫಾರ್ಮಲ್ ಆಗಿ ನಮಸ್ಕಾರ ಅಂತೆಲ್ಲ ನನ್ನ ಹೆಂಡತಿ ಆಗೋಳು ಒಂದು. ನಾನು ಫುಲ್ ಶಾಕ್. ಜಸ್ಟ್ ಓಪನ್ ಮೈ ಮೌತ್ ಅಂತ ಒಂದ್ ದೊಡ್ಡ ಬಾಯ್ ತೆಗ್ದು ನಿಂತ್ಕೊಂಡೆ. ಏನ್ ಹೇಳ್ತಾ ಇದ್ದೀರಾ ಅಂದೆ. ಹಲೋ ಎಕ್ಸ್ಕ್ಯೂಸ್ ಮೀ, ಏನ್ ಪ್ರಾಬ್ಲಮ್ ಏನ್ ನಿಮ್ದು ಅಂತ. ಅವರು ಹೆಂಡತಿ ಆಗೋಳು, ಅದಕ್ಕೆ ಹೆಂಡತಿ ಆಗೋಳು ಅಂತ ಇಂಟ್ರೊಡ್ಯೂಸ್ ಮಾಡಿದೆ. ನನಗೆ ಓಕೆ, ಫಾರ್ ಇನ್ಫಾರ್ಮೇಶನ್ ಸೇಕ್ ಅದೇ ಯಾವತ್ತಾದ್ರೂ ನಾನು ಪ್ರಪೋಸ್ ಮಾಡಿದ್ರೆ ಅದ್ರಲ್ಲಿ ಏನಿದೆ, ಪ್ರಪೋಸ್ ಮಾಡೋದು ಏನಿದೆ ಅಂತ ಏನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ. ನಾನ್ ಮದ್ವೆ ಆಗ್ತಾ ಇದೀನಿ ಅಷ್ಟೇ ಅಂದ್ರೆ, ನೀವ್ ಆಗ್ತಾ ಇದೀರಾ ನಾನ್ ಆಗ್ತೀನೋ ಇಲ್ವಾ ಅಂತ ನೀವ್ ಕೇಳಿದ್ರಾ ಅಂತ. ಆಮೇಲೆ ನೀವ್ ನನ್ನೇ ಮದ್ವೆ ಆಗೋದ್ ನೋಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ನಾಟ್ ಇನ್ ಎನಿ ಮೂಡ್ ಆಫ್ ಗೆಟಿಂಗ್ ಮ್ಯಾರಿಡ್ ಬಿಕಾಸ್ ಐ ವಾಸ್ ಜಸ್ಟ್ 18. ಆಮೇಲೆ ಆವಾಗ ಆಗಲ್ಲ ಅಂದೆ. ಅದಾದ್ಮೇಲೆ ಹಿ ಕೆಪ್ ಪ್ರಪೋಸಿಂಗ್ ಮೀ, ಐ ಕೆಪ್ ರಿಜೆಕ್ಟಿಂಗ್. ಹಿ ಕೇಮ್ ಹೋಮ್ ಡೈರೆಕ್ಟ್ಲಿ. ಸೊ ಯಾವಾಗ ಮಾತಾಡ್ತಾನೆ ನಿಮ್ಮ ಅಮ್ಮ ಅಪ್ಪನ ಹತ್ರ ಮದುವೆ ವಿಚಾರ ಅಂತ. ಈ ಮದುವೆ ವಿಚಾರ ಬಂದಿದ ತಕ್ಷಣ ಟೀ, ಕಾಫಿ, ಪಕೋಡ ಅದೆಲ್ಲ ಕೊಡ್ತಾರೆ. ಅಲ್ಲಿ ಕೊಟ್ರ ಇಲ್ವೋ ಗೊತ್ತಾಗತ್ತೆ. ಬಟ್ ಇಲ್ಲಿ ನಮ್ಗೇನೋ ಖಂಡಿತವಾಗ್ಲೂ ಸಿಗ್ತಾ ಇದೆ. ಹೌದು. ಇಲ್ಲಿ ಏನಾಗಿದೆ ಅಂತ ನೋಡೋಣ. ಒಂದು ಈಗ ನಾವು ಎಣ್ಣೆ ಇಟ್ಟು ಇದನ್ನ ಕರಿಬೇಕು. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದೀವಿ. ಜೋರ್ ಮಾಡಿದೀರಾ? ಜೋರ್ ಮಾಡಿದೀನಿ, ಫುಲ್ ಇದೆ. ನೀವು ಜೋರ್ ಮಾಡಿದ್ರಿ ನಿನ್ನ ಮದ್ವೆ ಆಗಲ್ಲ ಅಂತ. ಜೋರ್ ಮಾಡಿದೆ. ಅವ್ರು ನಿಮ್ ಮನೆಗ್ ಬಂದಿದ್ರು. ಬಂದು ಇಲ್ಲ 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 ಮದ್ವೆ ಆಗ್ಲೇಬೇಕು ಅಂತೆಲ್ಲ ಒಳ್ಳೆ ಇದು ಗಲಾಟೆ, ಮದ್ವೆ ಆಗ್ಲೇಬೇಕು ಅಂತ. ಮೋರ್ ಓವರ್ ಏನಂದ್ರೆ ನನಗೆ ಸ್ವಲ್ಪ ಯಾವ ತರ ಹುಡುಗರು ಇಷ್ಟ ಆಗ್ತಾರೆ ಅಂದ್ರೆ, ಸ್ವಲ್ಪ ಆರ್ಗನೈಸ್ ಮಾಡ್ತಿರ್ತಾರೆ, ಆಮೇಲೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ, ಹೂ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸೊ ಪಂಡಿತ್ ವಾಸ್ ದಟ್ ಕೈಂಡ್. ಹಿ ವಾಸ್ ಅ ವೆರಿ ವೆರಿ ನೈಸ್ ಪರ್ಸನ್. ನನ್ಗಿಂತ ನೀವು ವೇದ ಅವ್ರನ್ನ ಕೇಳಿದೆ, ಶಿ ವಿಲ್ ಗಿವ್ ಬಯೋಡೇಟಾ ಆಫ್ ಪಂಡಿತ್. ಸೊ ಹೀಸ್ ಲೈಕ್, ಅವಳ ಫೋನ್ ಅಲ್ಲಿ ಹೆಸರೇನ್ ಸೇವ್ ಆಗಿದೆ ಗೊತ್ತಾ? ಪಂಡಿತ್ ಅಂತ ಬೆಸ್ಟ್ ಅಂತ ಸೇವ್ ಆಗಿದೆ. ಬೆಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಸೊ ಇಟ್ ಇಸ್ ಲೈಕ್ ಎವ್ರಿಬಡಿ ಲೈಕ್ಸ್ ಹಿಮ್ ಅಂಡ್ ಹುಡುಗರ ಫ್ಯಾನ್ಸ್ ಅವ್ರಿಗೆ. ಸರ್ ಅಂದ್ರೆ ಈಸ್ ಲೈಕ್ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಪರ್ಕಷನ್ ನುಡಿಸ್ತಾರೆ, ಅದ್ಭುತವಾಗಿ ಆಕ್ಟಿಂಗ್ ಬಗ್ಗೆ ನಾನು ಹೇಳಲೇಬೇಡ. ಸೊ ಇಂತರ ಆರ್ಗನೈಸ್ಡ್ ಆಗಿರೋರು ನಂಗೆ ತುಂಬಾ ಇಷ್ಟ. ಸೊ ಇಟ್ ವಾಸ್ ಪರ್ಫೆಕ್ಟ್. ಸೊ ಅದೇ ಅನ್ಕೊಂಡೆ, ಎಲ್ಲ ನಾನು ಅನ್ಕೊಂಡಿದ್ಕೆಲ್ಲ ಇವ್ರು ಕರೆಕ್ಟ್ ಆಗಿದಾರಲ್ಲ, ವೈ ಡೋಂಟ್ ಐ ಗಿವ್ ಇಟ್ ಅ ಟ್ರೈ ಮದುವೆನ ವೈ ಡೋಂಟ್ ಐ ಗಿವ್ ಇಟ್ ಅ ಟ್ರೈ ಅಂತ. ಅಂಡ್ ಐ ಗಿವ್ ಇಟ್ ಅ ಶಾಟ್. ಫೈನಲಿ ವಿ ಗಾಟ್ ಮ್ಯಾರಿಡ್. ಮದುವೆ ಆದ್ಮೇಲೆ ಆಕ್ಚುಲಿ ಟು ಸೇ, ಟೆಲಿವಿಷನ್ ಅಲ್ಲಿ ಹೇಳ್ತಾ ಇದೀನಿ, ಆಫ್ಟರ್ ಐ ಗಾಟ್ ಮ್ಯಾರಿಡ್ ಐ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಲವ್ ವಿತ್ ಅಂಡ್ ಎವ್ರಿ ಡೇ ಐ ಫಾಲ್ ಇನ್ ಲವ್ ವಿತ್. ಇವಾಗ ಮೇಡಮ್ ನಮ್ಗೆ ವೇದ ಅವರು ಈ ಬಜ್ಜಿನ ಮಾಡ್ಕೊಡ್ತಾರೆ. ಬಿಸಿ ಆಗಿದ್ಯಾ? ಹಾಕ್ ನೋಡೋಣ. ಎಸ್. ಓಹ್, ಈವ್ನಿಂಗ್ ಸ್ನಾಕ್ ಅಂತ ಹೇಳ್ತಾ ಇರೋದ್ರಿಂದ ವಿ ಆರ್ ಫ್ರೈಯಿಂಗ್ ಇಟ್. ಹೇ ಸೂಪರ್. ಐ ಥಿಂಕ್ ಎಣ್ಣೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಇವಾಗ. ಓಹೋ, ಕೊತ್ತಂಬರಿ ಸೊಪ್ಪು ಸುಮ್ಮನೆ ಹಂಗಂಗೆನಾ ಮೇಲೆ ಆನ್ ಟಾಪ್. ಬಟ್ ಇವ್ರು ಎಷ್ಟು ಗರಂ ಅಂದ್ರೆ, ನಮ್ ಸುನೇತ್ರ ಪಂಡಿತ್ ಪೊಲೀಸ್ ಅವ್ರನ್ನು ಬಿಟ್ಟಿಲ್ಲಮ್ಮ. ಚಲ್ಲೆ ಹಣ್ಣು ಅಂತಾರೆ, ಅದು ಎಲ್ರು ಕೇಳಿರ್ತೀರಾ. ಬಟ್ ಇವರು ಧರ್ಮಸ್ಥಳ ಪ್ರಸಾದನೇ ತಿಂತಿದ್ದಾರೆ. ಸಾಮಾನ್ಯವಾಗಿ ಪೊಲೀಸು ನಮಗ್ ಪ್ರಸಾದ ಕೊಡ್ತಾರೆ, ಮಿಸ್ಟೇಕ್ ಬೇಕಂಬ ರಾಂಗ್ ಮಾಡಿದ್ರೆ. ನೀವು ಅವ್ರ ಲೈಫಲ್ಲಿ ಏನ್ ರೈಟ್ ಮಾಡಿದ್ರಿ ದಟ್ ಅವ್ರು ನಿಮಗ್ ಪ್ರಸಾದ ಕೊಟ್ರು? ಏನಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಪ್ರತಾಪ ಅಂತ, ನಮ್ ಕಾಮನ್ ಫ್ರೆಂಡ್. ಸೊ ಅವನು ಒಂದ್ ದಿವಸ ಹೇಳಿದ್ದ, ಈ ತರ ಸುನು ನಾನು ಇವಳನ್ನ ಇಷ್ಟಪಡ್ತಾ ಇದ್ದೀನಿ. ಸೊ ಅವ್ರ ಮನೇಲಿ ಖಂಡಿತ ಒಪ್ಪಲ್ಲ, 100% ಒಪ್ಪಲ್ಲ. ಸೊ ಮನೇಲಿ ಗೊತ್ತಾಗ್ಬಿಟ್ಟು ತುಂಬಾ ಗಲಾಟೆ ಹೋಗಿತ್ತು. ಈ ತರ ಕಾಲೇಜ್ಗೆಲ್ಲ ಕಳಿಸ್ತಾನೆ ಇದೆ, ಸ್ಟಾಪ್ ಸೆಂಡಿಂಗ್ ಹರ್ ಟು ದ ಕಾಲೇಜ್. ನಾನು ಒಂದ್ ಕೆಲಸ ಮಾಡೋಣ, ಅವ್ರ ಅಪ್ಪ ಅಮ್ಮನ ಮನೆ ಎಲ್ಲಿದೆ ಹೇಳೋ ಅಂತ. ಅವಾಗೆಲ್ಲ ನಾವು ಅಷ್ಟೊಂದು ಟಿವಿಲಿ ಪಾಪ್ಯುಲರ್ ಆಗಿರ್ಲಿಲ್ಲ, ಅಂದ್ರೆ ನನ್ನನ್ನು ಯಾರು ರೆಕಗ್ನೈಸ್ ಮಾಡ್ತಾರಲ್ಲ. ಸೊ ಅವ್ರ ಅಪ್ಪ ಅಮ್ಮನ ಮನೆ ಕರ್ಕೊಂಡು ಹೋದ. ಅವ್ರ ಅತ್ತೆ ಒಂದ್ ತಕ್ಷಣ, ಯಾರು ನೀವು, ಅದು ಇದು ಅಂದ್. ಸರಿ ಆಂಟಿ, ಇಲ್ಲಿ ಕೆಳಗಡೆನೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ, ನೀವು ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ. ಇಲ್ಲ ಇಲ್ಲ ಮನೆಯಿಂದ ಆಚೆ ಎಲ್ಲ ಹೋಗಂಗಿಲ್ಲ ಅಂತ. ಅಯ್ಯೋ ಎಲ್ಲೂ ಹೋಗಲ್ಲ ಆಂಟಿ, ಸುಮ್ನೆ ಕೆಳಗಡೆ ನಿಂತ್ಕೊಂಡು, ಅವಳಿಗೂ ಮನೇಲಿ ಕೂತ್ ಬೇಜಾರ ಕೆಳಗಡೆ ನಿಮ್ಮ ಮನೆ ಕೆಳಗಡೆನೆ ನಿಂತ್ಕೊಂಡಿರ್ತೀವಿ. ಹಾ ಸರಿ, ಬೇಗ ಮಾತಾಡಿ ಬಂದ್ಬಿಡ್ಬೇಕು ಐತ್ರಿ ಅಂದ್ರೆ, ಹಾ ಆಂಟಿ ಕೆಳಗಡೆ ಹೋಗಿದಷ್ಟೇ. ಅಲ್ಲಿಂದ ಅಷ್ಟೊತ್ತಿಗೆ ಅವರೆಲ್ಲ ಪೊಲೀಸು ಗಿಲಿಸು ಅಂತೆಲ್ಲ ಮಾಡ್ಬಿಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮ. ಅಫ್ಕೋರ್ಸ್ ಪೊಲೀಸ್ದೆಲ್ಲ ಇದಾಗ್ಬಿಟ್ಟಿದೆ. ಅವರು ನಮಗ್ ಫೋನ್ ಮಾಡಿದ್ರು, ಅಯ್ಯೋ ನಿಮಗ್ ಗೊತ್ತಿಲ್ವಾ ಅವರೆಲ್ಲರೂ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಮದುವೆ ಮಾಡ್ಕೊಳಕ್ಕೆ ಅಂತ. ನಾವು ಡಿವಿಯೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಮದುವೆ ಎಲ್ಲ ಆಯ್ತು. ಕರ್ಕೊಂಡೋಗಿ ನಮ್ಮನೇಲೆ ಇಟ್ಕೊಂಡೆ ಇಬ್ಬರನ್ನು. ನಮ್ಮನೇಲೆ ಆಕ್ಚುಲಿ 1 ವಾರ ಹೈಡ್ ಔಟ್ ನಮ್ಮನೇಲೆ. ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ ನಮ್ಮನ್ನ ಕರ್ಸಿದ್ರು, ನಾವೆಲ್ಲ ಹೋದ್ವಿ. ಅಲ್ಲಿ ಹೋದ್ರೆ
ಕಾನ್ಸ್ಟೇಬಲ್ ಇಟ್ಕೊಂಡು ನೀವೇನಾ ಮದುವೆ ಮಾಡಿಸಿದ್ದು ಅಂತಂದ್ರು. ಹ್ಞೂ ಅಂದೆ. ತಗೊಳ್ಳಿ ಧರ್ಮಸ್ಥಳದ ಪ್ರಸಾದ ಅಂತ ಹಿಂಗ್ ಕೊಟ್ಟ. ನಾವು ಸಿಡ್ಕೊಂಡು ಯಾಕೆ ಕೊಡ್ತಾರೆ ಅಂದ್ರೆ, ಏನ್ ಮೇಡಮ್ ನೀವು ನಮ್ಮನ್ನೆಲ್ಲ ಧರ್ಮಸ್ಥಳಕ್ಕೆ ಕಳ್ಸ್ಬಿಟ್ಟಿದ್ರಿ. ಅವನ್ ಹೋಗಿದ್ದ ಪಾಪ ಹುಡ್ಕೊಂಡು 3-4 ಜನ ಕಾನ್ಸ್ಟೇಬಲ್ಸ್ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಹುಡ್ಕಕ್ಕೆ. ನಾವಿಲ್ಲಿ ಮದುವೆ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿದ್ವಿ. ಸೊ ಫ್ರೀ ಆಗಿ ಮಂಜುನಾಥ ಪ್ರಸಾದ ಅವ್ರಿಗೆ. ವಾವ್, ಗೋಲ್ಡನ್ ಬ್ರೌನ್ ಯಮ್ಮಿ ಯಮ್ಮಿ ಕ್ರಿಸ್ಪಿ ದಾಲ್ ಧಮಾಕ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಎಸ್. ನೀವು ಫಸ್ಟ್ ದಾಲ್ ಧಮಾಕ ಅಂದಾಗ ಐ ವಾಸ್ ಥಿಂಕಿಂಗ್ ಏನಪ್ಪ ಇವರು ಬರೀ ದಾಲ್ ಮಾಡ್ತಾ ಇದಾರ ಅಂತ. ಇವಾಗ ಗೊತ್ತಾಯ್ತು ನಮ್ ವೇದ ಅಷ್ಟೇ ಧಮಾಕೆದಾರಾಗಿದೆ ರೆಸಿಪಿ ಅಂತ. ಈಗ ಟೇಸ್ಟ್ ಮಾಡೋಣವಾ? ಒಂದು ಪ್ಲೇಟ್ ಅಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕೊಂಡು ಈ ಎಕ್ಸೆಸ್ ಆಯಿಲ್ ಎಲ್ಲ ಹೀರ್ಕೊಳಕ್ ಬಿಟ್ಬಿಡಿ. ಟೀ ಜೊತೆ ಜಸ್ಟ್ ಒಂದ್ 1000 ಸತಿ ಹೇಳಾಗಿದೆ ಟೀ 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 ಅಂತ. ಲವ್ಸ್ ಟೀ ಅದಕ್ಕೆ. ಅಲ್ವಾ? ನಾವು ಕಾಫಿ ಪರ್ಸನ್ ಅಪ್ಪ. ನಾವು ಕೈಯಲ್ಲಿ ಒಂದ್ ಬಿಗ್ ಕಾಫಿ ಇಟ್ಕೊಂಡು ಈ ಪಕೋಡನ ಇಟ್ಕೊಂಡು ದಾಲ್ ಧಮಾಕಾನ ಇಟ್ಕೊಂಡು ಸ್ವಾಹ ಮಾಡ್ತೀವಿ. ರೆಡಿ ಫಾರ್ ಬ್ಯಾಟಿಂಗ್? ಪ್ಲೀಸ್. ಅಫಿಷಿಯಲ್ ಕ್ರಿಕೆಟರ್ ಹತ್ರ ಈ ಬ್ಯಾಟಿಂಗ್ ಮಾಡಿಸ್ತಾ ಇದೀನಿ. ಬನ್ನಿ, ಫಾಲೋ ಮೀ. ಹೆಸರು ಬೇಳೆ ಪಕೋಡಾಗೆ ಒಂದು ಹೊಸ ಹೆಸರು, ದಟ್ ಈಸ್ ದಾಲ್ ಧಮಾಕ ಅಂತ. ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಧಮಾಕ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಬನ್ನಿ ಒಂದ್ ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ. ದಾಲ್ ಧಮಾಕ: ಹೆಸರುಬೇಳೆ 1 ಬಟ್ಲು, ಹೆಚ್ಚಿದ ಎಲೆಕೋಸು ಅರ್ಧ ಬಟ್ಲು, ಗೋಡಂಬಿ, ಹಸಿಮೆಣಸಿನಕಾಯಿ, ಅಚ್ಕಾರದ ಪುಡಿ 1/4 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಕುಕ್ಕರ್ಗೆ ನೀರು ಹೆಸರುಬೇಳೆ ಹಾಕಿ ಬೇಯಿಸ್ಕೊಳ್ಳಿ. ಬೌಲ್ಗೆ ಬೇಯಿಸಿಕೊಂಡ ಹೆಸರುಬೇಳೆ, ಹೆಚ್ಚಿದ ಎಲೆಕೋಸ್, ಗೋಡಂಬಿ, ಹಸಿಮೆಣಸಿನಕಾಯಿ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ತಯಾರಿಸಿಕೊಂಡ ಹಿಟ್ಟನ್ನ ಉಂಡೆ ಕಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ದಾಲ್ ಧಮಾಕ ಸಿದ್ಧ. ಏನಿದು ಶ್ರುತಿಗೇನಾಯ್ತು? ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೈ ಹಿಡ್ಕೊಳ್ಳೋ ತರ ಇಟ್ಕೊಂಡಿದ್ದಾಳಲ್ಲ ಅಂದ್ರೆ ಇಲ್ಲಿ ಮೇಡಮ್ ಅವರು ಪಕೋಡನು ಪ್ರಸಾದ ತರನೇ ಕೊಡೋ ತರ ಇದೆ. ನಮ್ಮ ಸುನೇತ್ರ ಅವರು, ಥ್ಯಾಂಕ್ ಯು ವೆರಿ ಮಚ್. ಎಲ್ರು ತಗೊಳ್ಳಿ. ಬಿಸಿ ಬಿಸಿ. ನಿಮಗ್ ನೀವೇ ಪ್ರಸಾದ ಹಾಕೊಂಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಇದನ್ನ ಯಾಕೆ ಪ್ರಸಾದ ರೀತಿಯಲ್ಲಿ ಸ್ವಾಹ ಮಾಡ್ಬೇಕು ಅಂದ್ರೆ, ಸತ್ಯನಾರಾಯಣ ಪ್ರಸಾದ ರೇಂಜ್ ಅಲ್ಲಿ ಪ್ರಸಾದ ತಿಂದು ಒಬ್ರು ಮದ್ವೆ ಆಗಿದಾರಪ್ಪ. ಆ ಮದುವೆ ಕಥೆ ಇದನ್ನ ಬ್ಯಾಟಿಂಗ್ ಮಾಡ್ತಾ ಮಾಡ್ತಾ ಕೇಳೋಣ. ರೆಡಿ? ಎಸ್, ಕಮ್ ಆನ್. 1 2 3. ವೆರಿ ಟೇಸ್ಟಿ. ಇದು ಕ್ಯಾಬೇಜಾ? ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡು, ತುಂಬಾ ಪುಟ್ಟ ಮಕ್ಳಿನ ಚಡ್ಡಿ ದೋಸ್ತ್ ಅನ್ಬೋದು ನಾನು. ಅವನು ಓಹೋ, ಅವನು ರಜಕ್ಕೆ ಅವಾಗವಾಗ ಬರ್ತಾ ಇದ್ದ ಬೆಂಗಳೂರಿಗೆ. ಓಕೆ. ಈ ಮಧ್ಯದಲ್ಲಿ ಫೆಲ್ ಇನ್ ಲವ್ ವಿತ್ ಅ ಗರ್ಲ್. ಸೊ ಫಸ್ಟ್ ಅವನ ಜೀವನದಲ್ಲಿ ಏನೇ ಮಾಡಿದ್ರು ಫಸ್ಟ್ ನನಗೆ ಬಂದು ಹೇಳೋದು. ಅವಳ ಅಪ್ಪ ಅಮ್ಮಗಿಂತ ಮುಂಚೆ ನನಗೆ ಹೇಳೋದು. ಅಷ್ಟು ಖಾಸ ದೋಸ್ತ್ ನನ್ ಸುನ್ನು ಸುನ್ನು ಅಂತ. ಅಷ್ಟೇ, ಈಗ್ಲೂ ಅಷ್ಟೇ. ಈಗ್ಲೂನಾ? ಮಕ್ಳಾಗಿದೆ, ಈಗ್ಲೂ 2 ಹೆಣ್ಮಕ್ಳು ಅವನಿಗೆ. ಅದೇ ಸುನ್ನು ಸುನು ಅಂತ. ಓಕೆ, ಏನಾಯ್ತು ಮುಂದೆ? ಅವಳು ಪ್ರಪೋಸ್ ಮಾಡಿದಾಳೆ ಅವನಿಗೆ. ಹುಡುಗಿ? ವಾ, ಸೂಪರ್. ಈ ತರ ಇಂಟ್ರೆಸ್ಟ್ ಇದೆ ಸುನ್ನು ಅವಳಿಗೆ. ಮತ್ ಮಾಡ್ಕೊಳ್ಳೋ, ಚೆನ್ನಾಗಿಲ್ಲಲ್ಲ ಹುಡುಗಿ ಅಂತಂದೆ. ಆಮೇಲೆ ಇಲ್ಲ ಅವ್ರಪ್ಪ ದೊಡ್ಡ ಡಾನ್ ತರ, ರೌಡಿ ರಂಗಪ್ಪ. ಸೊ ಅವ್ರಪ್ಪ ಅಮ್ಮನೆಲ್ಲ ಒಪ್ಸೋದ್ ಕಷ್ಟ ಆಗತ್ತೆ. ಅಯ್ಯೋ ಬೇಡ ಬಿಡು, ಯಾಕೆ ಅವ್ನು ಒಂದ್ ಸ್ವಲ್ಪ ಶಾಂತಿವಾದಿ ಅವನು, ಅವೆಲ್ಲ ಯಾಕೆ ನಾನು ಹೇಳಿದೆ ಬಾಂಚ್ಕೊಂಡ್ ಮಾಡು ಅಂತ. ಆಮೇಲೆ ಅವ್ನ ಮನೇಲಿದ್ದ, ನಾನೇ ಹೋಗಿ ಹುಡುಗಿನ ಕರ್ಕೊಂಡ್ ಬಂದೆ. ಅವಳು ಇದು ಲಾಂಡ್ರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅನ್ಸುತ್ತೆ ಬಂದ್ಲು. ಓಕೆ, ಮತ್ತೆ ಓಡಿಸಿದ್ರ? ಓನೋ. ಕರ್ಕೊಂಡ್ ಬಂದೆ. ಈಗೇನೋ ಮದ್ವೆ ಆಗ್ತೀನೋ ಅಂದ್ರೆ, ಹ್ಞೂ ಆಗ್ತೀನಿ ಅಂದ. ನೀನೇ ನಮ್ಮ ಮದ್ವೆ ಆಗ್ತೀಯ ಅಂದ್ರೆ ಆಗ್ತೀನಿ ಅಂತಂದ್ರು. ಸರಿ ನಾಳೆ ಬೆಳಗ್ಗೆ ಮದ್ವೆ ಅಂತಂದೆ. ಅರ್ಜೆಂಟಾಗಿ ಮದ್ವೆ ಮಾಡ್ಬೇಕು, ಎಲ್ಲಿ ಮದ್ವೆ ಮಾಡ್ಬೇಕು ಜಾಗ ಪಂಡಿತ ಸಿಕ್ಕದ್ನ? ಇಲ್ಲ ಅಲ್ಲೊಂದ್ ದೇವಸ್ಥಾನ, ಗಣೇಶನ್ ದೇವಸ್ಥಾನ ಓಪನ್ ಆಗಿತ್ತು. ಪುರೋಹಿತ್ರೆ ಈ ತರ ಮದ್ವೆ ಮಾಡ್ಬೇಕು. ಅವ್ನು ನನ್ ಮುಖ ಹಿಂಗ್ ನೋಡ್ದೆ ಒಂದ್ಸಲಿ. ಅದೇ ಅರ್ಜೆಂಟಾಗಿ ಮದ್ವೆ ಮಾಡ್ಬೇಕು ಅಂತ. ಅರ್ಜೆಂಟಾಗಿ ಹೆಂಗಮ್ಮ ಮದ್ವೆ ಆಗತ್ತೆ ಅಂತಂದ್ರು. ಮಾಡ್ಬೇಕು ಅಷ್ಟೇ ಅಂತಂದೆ. ಸರಿ ಆಯ್ತು. ಯಾರ್ದು? ನನ್ ಫ್ರೆಂಡ್ಸ್. ಮೇಜರ್ ಅಂದ್ರು. ಅಯ್ಯೋ ಮೇಜರ್, ಸಿಕ್ಕಾಪಟ್ಟೆ ಮೇಜರ್ ಆಗಿದ್ದಾರೆ ಅಂತಂದೆ. ಆಮೇಲೆ ಸರಿ ಎಲ್ಲ ಸಿಕ್ಕಾಪಟ್ಟೆ ಮೇಜರ್. ಸರಿ ಎಲ್ಲ ಶುರು ಮಾಡಿದ್ರು, ಪೂಜೆ ಗೀಜೆ ಎಲ್ಲ.
ನಾನು ತಾಳಿ ತಂದಿದ್ದೆ, ತಾಳಿನೂ ನಾನೇ ತಂದಿದ್ದೀನಿ. ಹೂವಿನಾರನು ಅಲ್ಲದೆ ಪಕ್ಕದಲ್ಲೇ ಹೂವೆಲ್ಲ ಮಾರ್ತಿರ್ತಾರಲ್ಲ, ಅವ್ಳು ಹೂವಿನಾರ ತಗೊಂಡ್ ಬಂದು ಇಬ್ರಿಗೂ ಹೂವಿನಾರೆಲ್ಲ ಹಾಕಿ ಅವ್ಳಿಗೆಲ್ಲ ರೆಡಿ ಮಾಡಿ ಬೇಗ ಬೇಗ ಅರ್ಜೆಂಟಾಗಿ ಮದುವೆ ಮಾಡಿ ನಾವು ಅವ್ರೇನೋ ಮಂತ್ರ ಗೋತ್ರ ಅವೆಲ್ಲ ಏನು ಬೇಡ, ಡೈರೆಕ್ಟ್ ತಾಳಿ ಕಟ್ಟಕ್ ಬಂದ್ಬಿಡಿ. ಹೆಂಗಪ್ಪ? ಆಮೇಲೆ ಎಲ್ಲಿ ಹೋಗೋದು, ತಿರ್ಗಾ ಯಾವ್ದೋ ಒಂದು ನಾನು ಇನ್ನೊಬ್ಬ ಫ್ರೆಂಡ್ ಮನೇಲಿ, ಆ ಮನೆ ಯಾರಿಗೂ ಗೊತ್ತಿಲ್ಲ, ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಏನು ಸಾಮಾನಿಲ್ಲ, ಅಯ್ಯೋ ನೋಡಿದ್ರೆ ಇಷ್ಟೇ ಎಷ್ಟು ಅಕ್ಕಿ ಇದೆ ಅದನ್ನೇ ಹಾಕಿ ಚಿತ್ರಾನ್ನ ಮಾಡ್ಕೊಂಡು ನಾ ಎಲ್ಲರೂ ಕುತ್ಕೊಂಡು ಚಿತ್ರಾನ್ನ ತಿಂತೀವಿ. ಇವಾಗ ಮೇಡಮ್ ನೀವು ಪರ್ಮಿಷನ್ ಕೊಟ್ರೆ ಕೈ ತೊಳ್ಕೊಬೋದಾ? ಪ್ಲೀಸ್ ಬಿಟ್ಟರೆ ನಾವೆಲ್ಲ ಇದೆ ತಿನ್ನಂಗಿದೀವಿ. ಬನ್ನಿ ಬನ್ನಿ, ಲೆಟ್ಸ್ ಗೋ ವಾಶ್ ಹ್ಯಾಂಡ್ಸ್. ಇದು ದಾಲ್ ಧಮಾಕಾನ ಅಥವಾ ಧಮಾಕೆದಾರ್ ದಾಲ ಇನ್ನೂ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಈ ಹೆಸರು ಬೇಳೆ ಪಕೋಡಾಗೆ ಒಂದು ಹೊಸ ಹೆಸರು ಹೇಳೆ ಅಂತ ಕೇಳ್ಬೇಕು. ಔಟ್ಸ್ಟ್ಯಾಂಡಿಂಗ್ ಅಲ್ಲ, ಒಂಚೂರು ಆಲೂಗೆಡ್ಡೆ ಇಲ್ಲ, ಮೈದಾ ಇಲ್ಲ, ಕಾರ್ನ್ಫ್ಲವರ್ ಇಲ್ಲ, ನೋ ಕಲ್ಮಶ. ಸುಮ್ನೆ ಇರ್ತಲ್ಲ ಎಲ್ಲಾಡ್ಸ್ತಾ ಇದ್ರೆ, ಮಾಡಿ ಹಾಕಿದ್ದೀನಲ್ಲ ತಿಂದಾಯ್ತಲ್ಲ ಅಂತ. ಬಟ್ ವೇದ, ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? It was very nice. I would like to thank you for calling me here, actually, and giving me opportunity. I really experienced really good. ಸರಿ, ಕೈವಾಡ ಕೈ ರುಚಿ ಎರಡೂ ನೋಡಾಯ್ತು. ಮುಂದೆ ಏನಾಗತ್ತೆ ಅಂತ ನೋಡಕ್ಕಿಂತ ಮುಂಚೆ ಇವ್ರಿಗೆ ಟಾಟಾ ಬೈ ಬೈ ಸಿ ಯು ಹೇಳಲೇಬೇಕು. ಓ ಎಸ್, Thank you so much. ನೀವು ಕೈ ಕೊಡ್ತಾ ಇದೀರಾ ಇಲ್ಲೂ? ಅಯ್ಯೋ, Thanks a lot. It was very nice. Thanks for Color Kannada also. Thank you very much. Thanks to the whole team crew. ಸೋ ಸ್ವೀಟ್. ಥ್ಯಾಂಕ್ ಯು. ಬಾಯ್ Bye. ಸಿ ಯು. Bye. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರ ಹೆಸರು ತಗೊಂಡಿದ ತಕ್ಷಣ ಮಳೆ ಶುರು ಆಗೋಗುತ್ತೆ. ಅವ್ರು ಯಾರು ಮದ್ವೆ ಮಾಡ್ಸಿದ್ರು ಎಲ್ಲ ನಾಳಿನ ಎಪಿಸೋಡ್ ಅಲ್ಲಿ ವಿತ್ ನಮ್ಮ ಒನ್ ಅಂಡ್ ಓನ್ಲಿ ಸುನೇತ್ರ ಪಂಡಿತ್. ಎಸ್, ಸದ್ಯಕ್ಕೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದಿ ಫೈನೆಸ್ಟ್. ಟಾಟಾ ಬೈ ಬೈ ಸಿ ಯು ಅಂತ ಹೇಳುವ ಸಮಯ. ಸೈನಿಂಗ್ ಆಫ್, ನಿಮ್ಮ ಪಟಾಕಿ ಶ್ರುತಿ. ಸುನೇತ್ರ ಪಂಡಿತ್. ಬಾಯ್. ಸಿ ಯು.